ಬೀದರ್ ಜಿಲ್ಲೆಯಾದ್ಯಂತ ಕೂಡ ವರುಣಾರ್ಭಟ ಮುಂದುವರೆದಿದೆ. ಮಾಂಜಿನಾದ್ರಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಭಾರೀ ಮಳೆಯಿಂದ ಶಿವಮಂದಿರ ಜಲಾವೃತವಾಗಿದೆ. ಭಾಲ್ಕಿ ತಾಲೂಕಿನ ನಿಟ್ಕೂರು ಗ್ರಾಮದಲ್ಲಿರುವ ಶಿವಮಂದಿರ ಇದು. ಮಾಂಜ್ರಾ ನದಿಯ ದಡದಲ್ಲಿ ಈ ಶಿವಮಂದಿರ ಇದೆ. ಭಾಗಶಃ ಮುಳುಗಡೆಯಾಗಿದೆ ಶಿವಮಂದಿರ. ಭಾಗಶಃ ಮುಳುಗಡೆ. ಈ ಶಿವಮಂದಿರ ಭಾಲ್ಕಿ ತಾಲೂಕಿನ ನಿಟ್ಟೂರು ಅನ್ನೋ ಗ್ರಾಮದಲ್ಲಿದೆ. ಮಾಂಜ್ರಾ ನದಿಯ ದಡದಲ್ಲಿ ಭಾಗಶಃ ಶಿವಮಂದಿರವೇ ಮುಳುಗಡೆ ಆಗಿದೆ. ಅಂದ್ರೆ ದೇವರಿಗೆ ನೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ದೇವರಿಗೆ ಈ ಪರಿಸ್ಥಿತಿ ಆದ್ರೆ ಊರೊಳಗಿರೋ ಗ್ರಾಮದ ಜನರ ಪರಿಸ್ಥಿತಿ ಏನು? ಭಾಲ್ಕಿ ತಾಲೂಕಿನ ಇಂಚೂರ ಸೇತುವೆ ಕೂಡ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆ ಆಗಿರೋದ್ರಿಂದ ಸಂಚಾರ ಸ್ಥಗಿತ ಆಗಿದೆ. ಇಂಚೂರು ಸೇತುವೆ ಮೇಲೆ ಯುವಕರು ಹುಚ್ಚಾಟ ಮೆರಿತಾ ಇದ್ದಾರೆ. ಆಮೇಲೆ ಈಗ ಗಣೇಶನ ಚತುರ್ಥಿ, ಗಣಪನ ಹಬ್ಬ ಬೇರೆ ಮಾಡಿದ್ವಿ. ಕೆಲವೊಂದು ಕಡೆ 15 ದಿನ 20 ದಿನ ಒಂದೊಂದು ತಿಂಗಳೆಲ್ಲ ಇಡ್ತಾರೆ. ಸೊ ಹುಡುಗರೆಲ್ಲ ದೇವಸ್ಥಾನದಲ್ಲಿ ಠಿಕಾಣಿ ಹೂಡೋದು ಜಾಸ್ತಿ. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನೀರು ಯಾವ ಪ್ರಮಾಣದಲ್ಲಿದೆ ನೋಡಿ. ದೇವಸ್ಥಾನ ಇನ್ನೊಂದು 2-3 ಅಡಿ ನೀರು ಹೆಚ್ಚಿಗೆ ಆದ್ರೆ ಅಲ್ಲಿ ಇತ್ತೋ ಇಲ್ವೋ ಅನ್ನೋ ಕುರುಹುಗಳೇ ಸಿಗಲ್ಲ. ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮುಕ್ಕಾಲು ಭಾಗ. ಸೊ ಇದು ಬೀದರ್ನ ಪರಿಸ್ಥಿತಿ. गेला मोडते बघा.